ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಲ್ಚಲ್ ಕುಮಾರಸ್ವಾಮಿ ತನ್ನ ಲಿಮಿಟ್ ಮೀರ್ತಾ ಇದ್ದಾರೆ ಅಂತೇಳಿ ಶಿವಲಿಂಗೇಗೌಡ ಬುದ್ಧಿಮಾತು ಹೇಳಿದ್ದಾರೆ. ಕುಮಾರಣ್ಣಂಗೆ ಇತ್ತೀಚೆಗೆ ಬುದ್ಧಿಶಕ್ತಿ ಲಿಮಿಟ್ ಮೀರಿದೆ. ಹಾಸನದಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ವಾಗ್ದಾಳಿ. ಅಪರಾಧಿ ಸ್ಥಾನದಲ್ಲಿ ಸಂಸದ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್ ಕೆಲಸದಿಂದ HDD ಕುಟುಂಬಕ್ಕೆ ಆಘಾತ ಆಗಿದೆ. ಆದರೆ ಇವರಿಗೆ ಉತ್ತರ ಕೊಡುವಂಥ ಬರದಲ್ಲಿ ಕುಮಾರಸ್ವಾಮಿ ಅವರು ಏನೇನೋ ಮಾತಾಡ್ತಾ ಇದ್ದಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಕುಮಾರಣ್ಣಂಗೆ ಯಾಕೋ ಇತ್ತೀಚೆಗೆ ತಮ್ಮ ಲಿಮಿಟನ್ನು, ತಮ್ಮ ಬುದ್ಧಿಶಕ್ತಿಯ ಲಿಮಿಟನ್ನು ಮೀರಿ ಹೋಗ್ತಾ ಇದ್ದಾರೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಕಾರಣ ಯಾಕೆ ಅಂದರೆ ಈಗ ಸಂಘಟನೆಗಳು ಮತ್ತು ಜನಪರ ಹೋರಾಟಗಳು ನಡೀತಾ ಇರಬೇಕಾದ್ರೆ ಇದನ್ನು ಮುಖ್ಯಮಂತ್ರಿ DKಶಿ ಅವರು ಹೇಳಿದ್ದಾರೆ ಅಂತಕ್ಕಂಥ ಏನೇ ಒಂದು ಸಣ್ಣ ವಿಚಾರ ಬಂದ್ರೂ ಅದನ್ನು ತಗೊಂಡೋಗಿ ಮುಖ್ಯಮಂತ್ರಿಗಳ ಮೇಲೆ DKಶಿ ಮೇಲೆ ಆಗ್ತಕ್ಕಂಥದ್ದನ್ನು ಬಿಟ್ಟರೆ ಇವ್ರಿಗಿನ್ನೇನು ಕೆಲಸ ಇಲ್ವಾ? ಕೆಲಸ ಯಾರೂ ಇಲ್ವಾ? ಯಾಕೆ ಸುಮ್ಮನೆ ಈ ರೀತಿ ನೋಡ್ತಾ ಇದ್ದೀವಿ ನಾವು. ಈ ಘಟನೆ ಈ ಪ್ರಕರಣ ಆದಮೇಲೆ ಯಾಕೆ ಬುದ್ಧಿ ಇಲ್ಲದ ರೀತಿಯಲ್ಲಿ ಯಾತಕ್ಕೆ ಮಾತಾಡ್ತಾರೆ? ಈಗ ಅಪರಾಧ ಮಾಡಿರ್ತಕ್ಕಂಥವರು ಸಂಸದರು ಅಪರಾಧ ಮಾಡಿದ್ದಾರೆ ಅಂತೇಳಿ ಅಪರಾಧ ಸ್ಥಾನದಲ್ಲಿ, ಆರೋಪಿ ಸ್ಥಾನದಲ್ಲಿ ಅವರಿದ್ದಾರೆ. ಈಗ ಅದು ಜಗಜಾಗೀರಾಗಿದೆ. ಇಡೀ ರಾಜ್ಯದಲ್ಲಿ ಭಾಳ ಜನಕ್ಕೆ ಗೊತ್ತಾಗಿದೆ ಅವ್ರು ಮಾಡಿರ್ತಕ್ಕಂಥ ಅಪರಾಧ. ಅದನ್ನು ಸಂತ್ರಸ್ತರು ಯಾರಿದ್ರು ಅವರು ಬಂದು SIT ಮುಂದೆ ಒಪ್ಕೊಂಡು ನಿಜ ಇವರು ನಡೆಸಿರ್ತಕ್ಕಂಥ ಕೃತ್ಯ ನಿಜ ಅಂತ ಅಂದಮೇಲೆ ಯಾರಲ್ಲಿ ಎರಡೇ ಅಪರಾಧ ಇರ್ತಕ್ಕಂಥದ್ದು. ಒಂದು ಇವರು ಮಾಡಿರ್ತಕ್ಕಂಥ ಅಪರಾಧ ಮತ್ತು ಆ ಒಂದು ಮಾಡಿದಂಥ ಅಪರಾಧನ ಸೆರೆ ಹಿಡಿದಿರ್ತಕ್ಕಂಥದ್ದು. ಸೆರೆ ಹಿಡಿದು ಈ ರಾಜ್ಯದ ಜನಕ್ಕೆ ಸಿಗೋಕ್ಕೆ ಮಾಡಿರ್ತಕ್ಕಂಥ ಅಪರಾಧನೂ ಅವರು ಕಾಪಿ ಮಾಡ್ಕೊಂಡಿರೋ ಅಪರಾಧನೂ ವೈಯಕ್ತಿಕವಾದ್ದು ಇಲ್ಲ. ಅದು 4 ಗೋಡೆ ಮಧ್ಯದಲ್ಲಿ ಮುಗಿದೋಗಿರೋದು ಆ ಕತೆ. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಲ್ಚಲ್ ಕುಮಾರಸ್ವಾಮಿ ತನ್ನ ಲಿಮಿಟ್ ಮೀರ್ತಾ ಇದ್ದಾರೆ ಅಂತೇಳಿ ಶಿವಲಿಂಗೇಗೌಡ ಬುದ್ಧಿಮಾತು ಹೇಳಿದ್ದಾರೆ. ಕುಮಾರಣ್ಣಂಗೆ ಇತ್ತೀಚೆಗೆ ಬುದ್ಧಿಶಕ್ತಿ ಲಿಮಿಟ್ ಮೀರಿದೆ. ಹಾಸನದಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ವಾಗ್ದಾಳಿ. ಅಪರಾಧಿ ಸ್ಥಾನದಲ್ಲಿ ಸಂಸದ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್ ಕೆಲಸದಿಂದ HDD ಕುಟುಂಬಕ್ಕೆ ಆಘಾತ ಆಗಿದೆ. ಆದರೆ ಇವರಿಗೆ ಉತ್ತರ ಕೊಡುವಂಥ ಬರದಲ್ಲಿ ಕುಮಾರಸ್ವಾಮಿ ಅವರು ಏನೇನೋ ಮಾತಾಡ್ತಾ ಇದ್ದಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಕುಮಾರಣ್ಣಂಗೆ ಯಾಕೋ ಇತ್ತೀಚೆಗೆ ತಮ್ಮ ಲಿಮಿಟನ್ನು, ತಮ್ಮ ಬುದ್ಧಿಶಕ್ತಿಯ ಲಿಮಿಟನ್ನು ಮೀರಿ ಹೋಗ್ತಾ ಇದ್ದಾರೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಕಾರಣ ಯಾಕೆ ಅಂದರೆ ಈಗ ಸಂಘಟನೆಗಳು ಮತ್ತು ಜನಪರ ಹೋರಾಟಗಳು ನಡೀತಾ ಇರಬೇಕಾದ್ರೆ ಇದನ್ನು ಮುಖ್ಯಮಂತ್ರಿ DKಶಿ ಅವರು ಹೇಳಿದ್ದಾರೆ ಅಂತಕ್ಕಂಥ ಏನೇ ಒಂದು ಸಣ್ಣ ವಿಚಾರ ಬಂದ್ರೂ ಅದನ್ನು ತಗೊಂಡೋಗಿ ಮುಖ್ಯಮಂತ್ರಿಗಳ ಮೇಲೆ DKಶಿ ಮೇಲೆ ಆಗ್ತಕ್ಕಂಥದ್ದನ್ನು ಬಿಟ್ಟರೆ ಇವ್ರಿಗಿನ್ನೇನು ಕೆಲಸ ಇಲ್ವಾ? ಕೆಲಸ ಯಾರೂ ಇಲ್ವಾ? ಯಾಕೆ ಸುಮ್ಮನೆ ಈ ರೀತಿ ನೋಡ್ತಾ ಇದ್ದೀವಿ ನಾವು. ಈ ಘಟನೆ ಈ ಪ್ರಕರಣ ಆದಮೇಲೆ ಯಾಕೆ ಬುದ್ಧಿ ಇಲ್ಲದ ರೀತಿಯಲ್ಲಿ ಯಾತಕ್ಕೆ ಮಾತಾಡ್ತಾರೆ? ಈಗ ಅಪರಾಧ ಮಾಡಿರ್ತಕ್ಕಂಥವರು ಸಂಸದರು ಅಪರಾಧ ಮಾಡಿದ್ದಾರೆ ಅಂತೇಳಿ ಅಪರಾಧ ಸ್ಥಾನದಲ್ಲಿ, ಆರೋಪಿ ಸ್ಥಾನದಲ್ಲಿ ಅವರಿದ್ದಾರೆ. ಈಗ ಅದು ಜಗಜಾಗೀರಾಗಿದೆ. ಇಡೀ ರಾಜ್ಯದಲ್ಲಿ ಭಾಳ ಜನಕ್ಕೆ ಗೊತ್ತಾಗಿದೆ ಅವ್ರು ಮಾಡಿರ್ತಕ್ಕಂಥ ಅಪರಾಧ. ಅದನ್ನು ಸಂತ್ರಸ್ತರು ಯಾರಿದ್ರು ಅವರು ಬಂದು SIT ಮುಂದೆ ಒಪ್ಕೊಂಡು ನಿಜ ಇವರು ನಡೆಸಿರ್ತಕ್ಕಂಥ ಕೃತ್ಯ ನಿಜ ಅಂತ ಅಂದಮೇಲೆ ಯಾರಲ್ಲಿ ಎರಡೇ ಅಪರಾಧ ಇರ್ತಕ್ಕಂಥದ್ದು. ಒಂದು ಇವರು ಮಾಡಿರ್ತಕ್ಕಂಥ ಅಪರಾಧ ಮತ್ತು ಆ ಒಂದು ಮಾಡಿದಂಥ ಅಪರಾಧನ ಸೆರೆ ಹಿಡಿದಿರ್ತಕ್ಕಂಥದ್ದು. ಸೆರೆ ಹಿಡಿದು ಈ ರಾಜ್ಯದ ಜನಕ್ಕೆ ಸಿಗೋಕ್ಕೆ ಮಾಡಿರ್ತಕ್ಕಂಥ ಅಪರಾಧನೂ ಅವರು ಕಾಪಿ ಮಾಡ್ಕೊಂಡಿರೋ ಅಪರಾಧನೂ ವೈಯಕ್ತಿಕವಾದ್ದು ಇಲ್ಲ. ಅದು 4 ಗೋಡೆ ಮಧ್ಯದಲ್ಲಿ ಮುಗಿದೋಗಿರೋದು ಆ ಕತೆ.